ನಿಸರ್ಗದ ನಿಬ್ಬೆರಗಾಗಿಸುವ ಅನುಭವಗಳನ್ನು ಸದಾಕಾಲ ಅರಸುತ್ತಾ ಸಾಗುವ ನಮ್ಮ ಸವಾರಿ ಈ ಬಾರಿ ತಲುಪಿದ್ದು ಸಕಲೇಶಪುರ. ಸಕಲೇಶಪುರ ಪ್ರಕೃತಿ ಮಾತೆಯ ಹಸಿರು ಸೆರಗು ಒದ್ದಿರುವಂತಹ ಸದಾಕಾಲ ಕಂಗೊಳಿಸುವ ಮಲೆನಾಡಿನ ಹೃದಯ ಭಾಗದ ಭೂಸ್ವರ್ಗದ ತುಣುಕು. ಹಸಿರು ಹೊದಿಕೆ ತೊಟ್ಟ ಪರ್ವತಗಳು, ಬಿಸಿಲು, ಮಳೆ ಮತ್ತು ಮಂಜು ಮೂರೂ ಒಟ್ಟಿಗೆ ಕಾಣಸಿಗುವ ವಿಶೇಷ ಸಂದರ್ಭ ಒಂದೆಡೆಯಾದರೆ, ದಟ್ಟ ಕಾನನದ ಗರ್ಭದಲ್ಲಿ ಅಲ್ಲಿನ ಮರಗಿಡಗಂಟೆಗಳು, ಹೂವು ಪಕ್ಷಿಗಳು ನಮ್ಮ ಕಾತುರತೆಯನ್ನು ಕೆಣಕದೆ ಉಳಿಯಲಿಲ್ಲ ಇನ್ನೊಂದೆಡೆ. ಅರಣ್ಯದ ಮಾರ್ಗದಲ್ಲಿ ಸಾಗುತ್ತಾ ಶ್ರೀ ಚಾಮುಂಡೇಶ್ವರಿಯ ಪುತ್ರನೆಂದೇ ಪ್ರಸಿದ್ಧಿಯಾಗಿದ್ದ, ಅವಳನ್ನು ಹೊತ್ತು ಸಾಗಿದ ಅರ್ಜುನನ ವೀರಮರಣ ಹೊಂದಿದ ಸ್ಥಾನ ತಲುಪಿ ನಿಂತ ಆ ಹೊತ್ತು, ಹಿಂದೊಮ್ಮೆ ಮೈಸೂರಿನ ಐತಿಹಾಸಿಕ ದಸರೆಯಲ್ಲಿ ಭವ್ಯವಾಗಿ ಮೆರೆದ ಆ ಗಜಗಾಂಭೀರ್ಯ ಮನಸ್ಸನ್ನು ಆವರಿಸಿ ಈಗ ಚಿರನಿದ್ರೆಗೆ ಜಾರಿರುವ ಅವನ ನೆನಪು ಅಚ್ಚಳಿಯದೆ ಉಳಿದಿತ್ತು. ಹೀಗೆ ಈ ನಿಸರ್ಗದ ಅಚ್ಚರಿಗಳನ್ನು ಎದುರು ನೋಡುತ್ತಾ ಸಾಗಿದ ನಮ್ಮ ಮನದಲ್ಲಿ ಆಲೋಚನೆಯೊಂದು ಮೂಡಿತು. ಸದಾಕಾಲ ಈ ಪ್ರಕೃತಿ ತನ್ನ ವೈಶಿಷ್ಟ್ಯದ ಮೂಲಕ ನಮ್ಮನ್ನು ರೋಮಾಂಚನಗೊಳಿಸುವುದು ಹೊಸತಲ್ಲ. ಆದರೆ ಇಷ್ಟೆಲ್ಲ ನೀಡುವ ಪ್ರಕೃತಿಗೆ ಕಸ, ಅರಣ್ಯನಾಶವನ್ನು ಮರಳಿ ನಾವು ಕೊಡುವುದು ತರವಲ್ಲ. ಮುಂದೆಯಾದರೂ ಈ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳುವ ಭಾವ ನಮ್ಮದಾಗಲಿ. ಅದರ ಜೊತೆಗೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ನಾನು ಸಾವಿರಾರು ಮೈಲಿಗಳ ವಿಶೇಷ ಅನುಭವಗಳನ್ನು ನಿಮಗೂ ನೀಡುವ ಪ್ರಯತ್ನದಲ್ಲಿ ನಿಮ್ಮ ಬೆಂಬಲವಿರಲಿ.